ಹಾಯ್ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ತುಂಬ ಬಿಸಿಲಿತ್ತು ಹೊರಗಡೆ. ನನಗೆ ಹೊರಗಿಂದ ಬಂದ ತಕ್ಷಣ ತಣ್ಣಗೆ ಏನಾದರೂ ಕುಡಿಯಬೇಕಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ಇವತ್ತು ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ನಾನು 4 ಜನಕ್ಕೆ ಮಾಡ್ಕೋತಿದ್ದೀನಿ. ಅದಕ್ಕೋಸ್ಕರ 3 ನಿಂಬೆಹಣ್ಣು, 2 ಏಲಕ್ಕಿ, 1 ಚಿಕ್ಕ ಗ್ಲಾಸಲ್ಲಿ ಸಕ್ಕರೆ. ನಿಮಗೆ ಸಕ್ಕರೆ ತಿನ್ನಲ್ಲ ಅಂದರೆ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದಕ್ಕಿಂತ ಸಕ್ಕರೆ ಹಾಕಿದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ನಾನು ಸಕ್ಕರೆನ ಯೂಸ್ ಮಾಡ್ತಿರೋದು. ಅದಾದಮೇಲೆ ಒಂದು ಬಟ್ಲಿಗೆ ನಾನು 4 ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡ್ಮೇಲೆ ನಾನು ಎತ್ತಿಟ್ಕೊಂಡಿದ್ನಲ್ಲ ಆ ನಿಂಬೆಹಣ್ಣನ್ನ ಈ ಥರ ಉಜ್ಕೋತಿದ್ದೀನಿ. ಈ ಥರ ಉಜ್ಕೊಂಡ್ರೆ ಜ್ಯೂಸು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ 3 ನಿಂಬೆಹಣ್ಣು ಉಜ್ಕೊಂಡ್ರೆ ಇದು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಈ ಥರ ಸಾಫ್ಟಾಗಿದ್ದರೆ ಜ್ಯೂಸು ಚೆನ್ನಾಗಿ ಬರುತ್ತೆ, ನಿಂಬೆಹಣ್ಣಲ್ಲಿ ಭಾಳ ಉಳ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಈ ಥರನೇ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡೆ. ಅದರಲ್ಲಿರೋ ಬೀಜಗಳನ್ನೆಲ್ಲ ಈ ಥರ ತೆಕ್ಕೊಳ್ಳಿ. ಈ ಥರ ಎಲ್ಲ ಬೀಜಗಳನ್ನ ತೆಕ್ಕೋಬೇಕು, ಆವಾಗ ಜ್ಯೂಸಲ್ಲಿ ಒಂದು ಸಿಗಲ್ಲ. ಈ ಥರ ಬೀಜ ಸಿಕ್ಕರೆ ತುಂಬ ಕಹಿ ಅನಿಸುತ್ತೆ, ಅದಕ್ಕೋಸ್ಕರ. ಆಮೇಲೆ ಏಲಕ್ಕಿನ ಬಿಡಿಸ್ಕೊಂಡು ಈ ಥರ ಕುಟ್ಟಾಣಿಲಿ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಫೈನಾಗಿ ಕುಟ್ಕೊಂಡು ಇದ್ರೊಳಗಡೆ ಹಾಕೋಬೋದು. ಅದಾದಮೇಲೆ ನಾನು ಚಿಕ್ಕ ಗ್ಲಾಸಲ್ಲಿ ಸಕ್ಕರೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಬೀಜ ಎಲ್ಲ ಬಿಡಿಸಿಟ್ಕೊಂಡಿರೋ ನಿಂಬೆಹಣ್ಣೆಲ್ಲ ಹಿಂಡ್ಕೊಳ್ಳಿ. ನಾನು 3 ನಿಂಬೆಹಣ್ಣು ಹಿಂಡ್ಕೊಂಡೆ. 4 ಗ್ಲಾಸ್ ವಾಟರ್ಗೆ 3 ನಿಂಬೆಹಣ್ಣು ಬೇಕು. ಈ ನಿಂಬೆಹಣ್ಣಿನ ಶರ್ಬತ್ ಕುಡಿಯೋದ್ರಿಂದ ಏನು ಉಪಯೋಗ ಅಂತ ಅಂದರೆ ನಮ್ಮ ದೇಹ ತುಂಬ ತಂಪಾಗಿರುತ್ತೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ಅದಕ್ಕೆ ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನಿಂಬೆಹಣ್ಣು ಹಿಂಡಾದಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಸಕ್ಕರೆ ಏಲಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಒಂದೊಂದು ಬೀಜ ಇದ್ದರೆ ಶೋಧಿಸ್ಕೋಬೇಕು. ನಾನು ನನ್ನ ಮಗುಂಗೆ ಕೊಡೋದ್ರಿಂದ ಈ ಥರ ಶೋಧಿಸ್ಕೋತಾ ಇದ್ದೀನಿ. ದೊಡ್ಡವರಾದರೆ ಪಲ್ಪ್ ಇಷ್ಟ ಇದ್ದರೆ ಪಲ್ಪನ್ನು ಜೊತೆಗೆ ಕುಡಿಬೋದು, ಇಲ್ಲ ಅಂದರೆ ಶೋಧಿಸ್ಕೊಂಡು ಕುಡೀರಿ. ನಾನು ಸ್ವಲ್ಪ ಗಾರ್ನಿಷಿಗೆ ಇರಲಿ ಅಂತ ಪುದೀನ ಮತ್ತು ನಿಂಬೆಹಣ್ಣನ್ನ ಇಟ್ಟಿದ್ದೀನಿ. ನನ್ನ ಮಗ ಬಂದ, ಅವನಿಗೆ ಇದಂದರೆ ತುಂಬ ಇಷ್ಟ. ಇವಾಗ ಅಮ್ಮ ಅಂತ ಕೇಳಿ ಇಸ್ಕೊಂಡು ಕುಡಿತಿದ್ದಾನೆ. ನಾನು ಹೇಗಿದೆ ಮಗನೇ ಅಂತ ಕೇಳಿದೆ. ಸೂಪರಾಗಿದೆ ಅಮ್ಮ ಅಂತ ಹೇಳ್ತಾನೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.